ಕೋಟಿ ಅನುದಾನ ಆಗಿದೆ, ಆದರೆ 3 ಕಾಸಿನ ಕೆಲಸ ಆಗಿಲ್ಲ. ಹಾಗಾದ್ರೆ 100 ಕೋಟಿಗೆ ಏನಾಯ್ತು? ಗುಳುಂ ಸ್ವಾಹ ಮಾಡಿಬಿಟ್ರ? ಇದು ಹುಬ್ಬಳ್ಳಿಯ ಉಣಕಲ್ ಕೆರೆ ಅಭಿವೃದ್ಧಿಯ ಗೋಲ್ಮಾಲ್ ಎಕ್ಸ್ಪೋಸ್ ಸ್ಟೋರಿ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಫಾಲೋ ಅಪ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹುಬ್ಬಳ್ಳಿಯ ಉಣಕಲ್ ಕೆರೆ ಅಭಿವೃದ್ಧಿ ಗೋಲ್ಮಾಲ್ ಆಯ್ತಾ? ಹಾಗಾದ್ರೆ ಉಣಕಲ್ ಕೆರೆ ಅಭಿವೃದ್ಧಿ ಹೆಸರಲ್ಲಿ ಟೆಂಡರ್ ಮಾಫಿಯಾ ನಡೆಸ್ತಿದ್ದಾರೆ. ಮಾಜಿ ಸಿಎಂ ಬೊಮ್ಮಾಯಿ ಮನೆಯ ಒಳಚರಂಡಿ ನೀರು ಕೂಡ ಕೆರೆಗೆ, ಉಣಕಲ್, ಸಾಯಿನಗರ, ತಾಜ್ನಗರ ಗಲೀಜ್ ನೀರು ಉಣಕಲ್ ಕೆರೆಗೆ ಹೋಗುತ್ತೆ. ಅಭಿವೃದ್ಧಿಗಾಗಿ 100 ಕೋಟಿ ರಿಲೀಸ್ ಆಗಿದ್ರು ಕೂಡ ಆ 100 ಕೋಟಿಯನ್ನ ಏನ್ ಮಾಡಿದ್ರು? ಗುಳುಂ ಮಾಡ್ಬಿಟ್ರ ಅನ್ನುವಂಥ ಪ್ರಶ್ನೆ ಈಗ. ಯಾಕಂತಂದ್ರೆ ದಿನೇ ದಿನೇ ಪ್ರಸಿದ್ಧವಾದಂಥ ಉಣಕಲ್ ಕೆರೆ ಮಲಿನ ಆಗ್ತಾ ಇದೆ. ಒಂದು ಕಾಲದಲ್ಲಿ 10 ಹಳ್ಳಿಗಳಿಗೆ ಈ ಕೆರೆಯಿಂದ ನೀರು ಸರಬರಾಜು ಆಗ್ತಾ ಇತ್ತು. ಆದ್ರೀಗ ಸುತ್ತಮುತ್ತಲಿನ ಒಳಚರಂಡಿ ನೀರಿನಿಂದ ಸಂಪೂರ್ಣವಾಗಿ ಮಲಿನವಾಗಿದೆ. ಇದೆಲ್ಲವನ್ನು ಕೂಡ ಸರಿಪಡಿಸೋದಕ್ಕೆ ಅಂತಾನೆ 100 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿದ್ರು ಕೂಡ ಹಾಗಾದ್ರೆ 3 ಕಾಸಿನ ಕೆಲಸ ಆಗಿಲ್ಲ. ಹಾಗಾದ್ರೆ 100 ಕೋಟಿ ಹಣ ಏನಾಯ್ತು? ಎಲ್ಲೋಯ್ತು? ಹಾಗಾದ್ರೆ ಯಾರದನ್ನ ನುಂಗಿದ್ರು? ಈ ರೀತಿಯಾದಂಥ ಅನುಮಾನದ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಕೆರೆ ನೀರಿನ ದುಷ್ಪರಿಣಾಮದ ವರದಿ ಇದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. NTLR ಲ್ಯಾಬ್ನಿಂದ ಕೆರೆ ನೀರು ಕಲುಷಿತ ಬಗ್ಗೆ ಈಗಾಗಲೇ ದೃಢವಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್ ಒಂದು ವರದಿಯನ್ನ ಮಾಡಿದ್ದಾರೆ, ನೋಡೋಣ ಬನ್ನಿ. ಹುಬ್ಬಳ್ಳಿಯ ಉಣಕಲ್ ಕೆರೆ ಅಂದರೆ ಒಂದಾನೊಂದು ಕಾಲದಲ್ಲಿ ಇಡೀ ಉಣಕಲ್ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಕುಡಿಯೋಕ್ಕೆ ನೀರನ್ನು ಒದಗಿಸ್ತಾ ಇದ್ದಂತಹ ಪ್ರಸಿದ್ಧ ಕೆರೆ ಅಂತಲೇ ಹೆಸರುವಾಸಿ ಆಗಿರುವಂಥದ್ದು. ಆದರೆ ಈ ಪ್ರಸಿದ್ಧ ಕೆರೆ ಇವತ್ತು ಸಂಪೂರ್ಣವಾಗಿ ಚರಂಡಿ ನೀರಿನಿಂದ ಕಲುಷಿತವಾಗ್ತಾ ಇದೆ. ಸದ್ಯ ನಾನೀಗ ಉಣಕಲ್ ಕೆರೆಯ ತಟದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ಉಣಕಲ್ ಕೆರೆ ಸುಮಾರು 230ಕ್ಕೂ ಅಧಿಕ ಎಕರೆ ಪ್ರದೇಶದಲ್ಲಿ ಇರುವಂಥ ಈ ಒಂದು ಪ್ರಸಿದ್ಧವಾದಂಥ ಉಣಕಲ್ ಕೆರೆ ಇವತ್ತು ಕಲುಷಿತಗೊಂಡಿದೆ. ಸಂಪೂರ್ಣವಾಗಿ ಉಣಕಲ್, ಸಾಯಿನಗರ, ತಾಜ್ನಗರ ಹೀಗೆ ಬಹುತೇಕ ಒಂದು ಬಡಾವಣೆಗಳಿಂದ, ಬಹುತೇಕ ನಗರಗಳಿಂದ ಹರಿದು ಬರುವಂಥ ಚರಂಡಿ ನೀರು ಈ ಉಣಕಲ್ ಕೆರೆಗೆ ಏನು ಶೇಖರಣೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಂಪೂರ್ಣ ಮಲಿನ ಆಗ್ತಾ ಇರುವಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಯಾವ ರೀತಿ ಬೇರೆ ಬೇರೆ ಭಾಗಗಳಿಂದ ಚರಂಡಿ ನೀರು ಹರಿದು ಬರುತ್ತೆ ಅಂತಕ್ಕಂಥದ್ದು ತಮಗೆ ಪ್ರತ್ಯಕ್ಷವಾಗಿ ತೋರಿಸ್ತಾ ಹೋಗ್ತೀನಿ. ಈ ಕಡೆ ಚರಂಡಿ ನೀರು ಹರಿದು ಬರುವಂಥ ವ್ಯವಸ್ಥೆಯನ್ನು ಏನು ಮಾಡಲಾಗಿದೆ. ಆ ಭಾಗದ ಅಂದರೆ ಸಾಯಿನಗರ ಇರ್ಬೋದು, ಉಣಕಲ್ ಇರ್ಬೋದು, ತಾಜ್ನಗರ ಇರ್ಬೋದು, ಹೀಗೆ ಮೇಲ್ಭಾಗದಲ್ಲಿರುವಂಥ ಬಡಾವಣೆಗಳಿಂದ ಸಾರಾಸಗಟಾಗಿ ಏನು ಚರಂಡಿ ನೀರು ಹರಿದು ಬಂದು ಈ ಉಣಕಲ್ ಕೆರೆಗೆ ಶೇಖರಣೆ ಆಗುತ್ತೆ. ಈ ರೀತಿ ಚರಂಡಿ ನೀರು ಹರಿದು ಬಂದು ಮಲಿನವಾಗ್ತಾ ಇದ್ರೂ ಸಹಿತ ಅಧಿಕಾರಿಗಳಿರ್ಬೋದು, ಈ ಭಾಗದ ಜನಪ್ರತಿನಿಧಿಗಳಿರ್ಬೋದು, ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಂದಾನೊಂದು ಕಾಲದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಕುಡಿಯೋ ನೀರನ್ನು ಒದಗಿಸ್ತಾ ಇದ್ದಂಥ ಈ ಒಂದು ಕೆರೆ ಇವತ್ತು ಸಂಪೂರ್ಣವಾಗಿ ಮಲಿನವಾಗ್ತಾ ಇದೆ. ಇನ್ನು ಪ್ರಮುಖವಾದಂಥ ಅಂಶ ಅಂದರೆ ದೃಶ್ಯದಲ್ಲಿ ತಾವು ನೋಡ್ತಾ ಇರ್ಬೋದು, ಈ ರೀತಿ ಈ ಒಂದು ಮಲಿನ ಆಗ್ತಾ ಇರುವಂಥ ನೀರನ್ನು ಗಮನಿಸಿದರೆ ಈ ಉಣಕಲ್ ಕೆರೆಗೆ ಹರಿದು ಬರುವಂಥ ಈ ಚರಂಡಿ ನೀರಿನಿಂದಾಗಿ ಸಂಪೂರ್ಣ ಸಾಂಕ್ರಾಮಿಕ ರೋಗ ರುಜಿನಗಳು ಹರಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಈ ಒಂದು ಬಾಟ್ಲಲ್ಲಿ ಈ ಕೆರೆಯ ನೀರು ಯಾವ ರೀತಿ ಮಲಿನ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ. ಸಂಪೂರ್ಣವಾಗಿ ಕಲುಷಿತವಾದಂಥ ನೀರು ಈ ರೀತಿ ಈ ಒಂದು ಉಣಕಲ್ ಕೆರೆಯಲ್ಲಿ ಇದೆ ಅಂತಕ್ಕಂಥದ್ದು. ಇನ್ನು ದಾಖಲೆ ಸಮೇತ ನೋಡೋದಾದರೆ ರಿಪಬ್ಲಿಕ್ ಕನ್ನಡ ಈ ಒಂದು ದಾಖಲೆ ಸಮೇತ ಉಣಕಲ್ ಕೆರೆಯ ವಸ್ತುಸ್ಥಿತಿ ಬಗ್ಗೆ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದೆ. ದೃಶ್ಯದಲ್ಲಿ ತಾವು ನೋಡ್ಬೋದು, ಈ ಒಂದು ಲ್ಯಾಬ್ ರಿಪೋರ್ಟ್ ಕೂಡ ಅಂದರೆ ಈ ಉಣಕಲ್ ಕೆರೆಗೆ ಶೇಖರಣೆಯಾಗುವಂಥ ಚರಂಡಿ ನೀರಿನಿಂದ ಯಾವ ರೀತಿ ಸಾಂಕ್ರಾಮಿಕ ರೋಗಗಳು ಹರಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದು ಲ್ಯಾಬ್ ರಿಪೋರ್ಟ್ ಕೂಡ ಇದೆ. ಈ ಲ್ಯಾಬ್ ರಿಪೋರ್ಟ್ನಲ್ಲಿ ಈ ಕಾಯಿಲ್ ಅಂತ ಏನು ಅಂಶವನ್ನು ಇಲ್ಲಿ ದಾಖಲು ಮಾಡಿದ್ದಾರೆ. ಅಂದರೆ ಈ ಕಾಯಿಲ್ ಅಂಶದಿಂದ ಏನು ಚರಂಡಿ ನೀರು ಏನು ಹರಿದು ಬರುತ್ತೆ ಈ ಉಣಕಲ್ ಕೆರೆಗೆ ಸುಮಾರು 730 ಎಕರೆಗೂ ಅಧಿಕ ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಈ ಒಂದು ಉಣಕಲ್ ಕೆರೆಗೆ ಸುತ್ತಮುತ್ತಲಿನ ಪ್ರದೇಶಗಳ ಚರಂಡಿ ನೀರು ಹರಿದು ಬರ್ತಾ ಇದೆ. ಈ ಒಂದು ಚರಂಡಿ ನೀರಿಂದ ಕಲುಷಿತವಾಗ್ತಾ ಇರುವಂಥ ಈ ಒಂದು ಉಣಕಲ್ ಕೆರೆಯಿಂದ ಸಾಕಷ್ಟು ರೋಗ ರುಜಿನಗಳು ಹರಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಇನ್ನು ಪ್ರಮುಖವಾದಂಥ ಅಂಶ ಅಂದರೆ ಇದೇ ಒಂದು ಉಣಕಲ್ ಕೆರೆಯ ಅಣತಿ ದೂರದಲ್ಲಿ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರ ಮನೆ ಕೂಡ ಇದೆ. ಆ ಭಾಗದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಮನೆ ಸೇರಿದಂತೆ ಆ ಭಾಗದಿಂದಲೂ ಕೂಡ ಈ ಒಂದು ಉಣಕಲ್ ಕೆರೆಗೆ ಕಲುಷಿತ ನೀರು, ಚರಂಡಿ ನೀರು ಹರಿದು ಬರುತ್ತೆ. ಒಂದು ಕಡೆ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವ ಮೂಲಕ ಈ ಒಂದು ಉಣಕಲ್ ಕೆರೆಯ ಅಭಿವೃದ್ಧಿಗೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸ್ತಾರೆ. ಆದರೆ ಈ ಒಂದು ಉಣಕಲ್ ಕೆರೆಯನ್ನು
ಅಭಿವೃದ್ಧಿಗೆ ಅಧಿಕಾರಿಗಳು ಬಂದಂಥ ಅನುದಾನವನ್ನು ನುಂಗೆ ಹಾಕ್ತಾ ಇದ್ರೆ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.